ಇವತ್ತು ದೇವನಹಳ್ಳಿ ಹತ್ರ ಒಂದು 500 ಎಕರೆ ತೆಗೆದುಬಿಟ್ಟು ಕಾಡನ್ನು ತೆಗೆದು ಡಾಟಾ ಸೆಂಟರ್ ಮಾಡ್ತೀಯ ಅಂದರೆ ಅದಕ್ಕೆ ಬೇಕಾದಂಥ ಪರಿಹಾರ ಅರಣ್ಯವನ್ನು ಬಾಗೇಪಲ್ಲಿ ಹತ್ರನೋ ಅಥವಾ ಹೊಸೂರಿನ ಕಡೆನೋ ಅಥವಾ ಹೆಸರುಘಟ್ಟದ ಕಡೆನೋ ಮಾಡಬೇಕಾದ ಜವಾಬ್ದಾರಿ ಸರ್ಕಾರದ್ದು, ಅದೆಲ್ಲವನ್ನು ಒತ್ತಾಯಿಸಬೇಕಾದದ್ದು ನಮ್ಮದು. ಹಾಗಾಗಿ ನಿಮಗೆ ರಿಸೋರ್ಸ್ ಲಾಸ್ ಆಯಿತು, ಪೆರೆನಿಯಲ್ ಡ್ಯಾಮೇಜ್ ಆಯಿತು ಅಂತ ನಿಮ್ಮ ಮನಸ್ಸಿಗೆ ಅವತ್ತು ಅನಿಸಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ಎನ್ವಿರಾನ್ಮೆಂಟ್ ಸೇಫ್ ಇರ್ತದೆ. ರೈಟ್. ಇದನ್ನು ಮಾಧ್ಯಮಗಳು, ಸಾಮಾನ್ಯರು ಮತ್ತು ನಮ್ಮಂಥ ಮೇಸ್ಟ್ರುಗಳು, ಇಂಡಸ್ಟ್ರಿಯಲ್ಲಿ ಇರುವಂಥವರು ಎಲ್ಲರೂ ಸರ್ಕಾರಗಳಿಗೆ ಕೇಳಬೇಕಾದಂಥ ಒಂದು ಪ್ರಶ್ನೆ ಮತ್ತು ಒಂದು ಹಕ್ಕೊತ್ತಾಯ. ಎಸ್, ರಿಸೋರ್ಸಸ್ ಇಲ್ಲದೆ ಯು ಕೆನಾಟ್ ಬಿ ಅಗೇನ್ಸ್ಟ್ ಡೆವಲಪ್ಮೆಂಟ್, ಯು ಹ್ಯಾವ್ ಟು ಗೋ ವಿತ್ ದ ಡೆವಲಪ್ಮೆಂಟ್. ಸಸ್ಟೈನಬಿಲಿಟಿ ಮಾಡೆಲ್ ಮೇಲೆ ವರ್ಕ್ ಮಾಡುವಂಥದ್ದನ್ನು ಮಾಡಿ ಸರಳವಾಗಿ ಬದುಕೋದನ್ನು ನಾವು ರೂಢಿಸ್ಕೋಬೇಕು. ಎಲ್ಲರೂ ನನ್ನ ತಲೆಯಲ್ಲಿತ್ತು ಡೇಟಾ ಸೆಂಟರ್ ಅಂದರೆ ಸಚ್ ಅನ್ ಹಾರ್ಮ್ಲೆಸ್ ಇಂಡಸ್ಟ್ರಿ ಅಲ್ಲ ಅಂತ. ಇಲ್ಲ, ಬಟ್ ಬಳಕೆಯಾಗುವ ನೀರಿನ ಪ್ರಮಾಣವೇ ನೀರು ವಿದ್ಯುತ್ ಹೇಳ್ತಾರೆ. ಒಂದು ಅಟಾಮಿಕ್ ಪವರ್ ಸ್ಟೇಷನ್ ಬೇಕು ಅದರ ಪಕ್ಕದಲ್ಲಿ, ಅದಕ್ಕೆ ವಿದ್ಯುತ್ ಸಪ್ಲೈ ಮಾಡಲಿಕ್ಕೆ. ಯು ನೀಡ್ ಎ ಅಟಾಮಿಕ್ ಪವರ್ ಸ್ಟೇಷನ್ ಫಾರ್ ದ ಕಂಟಿನ್ಯೂ. ಯಾಕೆಂದರೆ ಸರ್ವರ್ಗಳು ನಿದ್ದೆ ಮಾಡೋಂಗಿಲ್ಲ. ಸರ್ ಹೇಳ್ತಿದ್ರು 24 hours ಕೆಲಸ ಮಾಡುತ್ತೆ, ಆಕಳಿಸಲ್ಲ, ಎದ್ದೋಗಲ್ಲ. ಈಗ ನಾವು ವಾಶ್ರೂಮ್ಗೆ ಹೋಗಿ ಬರ್ತೀವಿ, ಬ್ರೇಕ್ ತೊಗೊಳ್ತೀವಿ, ಇಟ್ ನೆವರ್ ಟೇಕ್ಸ್ ಎ ಬ್ರೇಕ್. ಇನ್ಯಾರೋ ಪ್ರಶ್ನೆ ಕೇಳ್ಬೋದು, ಇನ್ಯಾವುದೋ ಜಗತ್ತಿನ ತುದಿಯಿಂದ ಅದಕ್ಕೆ ಪ್ರಶ್ನೆ ಬರ್ಬೋದು. ಸೊ ಕಂಟಿನ್ಯೂಯಸ್ ಆಗಿ ವರ್ಕ್ ಮಾಡ್ತಾ ಇರಬೇಕು. ಅದು ಹೊಮ್ಮಿಸುವಂಥ ಸದ್ದು, ಅದು ಹೊಮ್ಮಿಸುವಂಥ ರೇಡಿಯೇಷನ್, ಅದು ತಗೊಳ್ಳುವಂಥ ನೀರು, ಅದು ಬರಿದು ಮಾಡುವಂಥ ನಮ್ಮ ಖನಿಜ ಮೂಲಗಳು ಎಲ್ಲದನ್ನೂ ನೋಡಿಬಿಟ್ರೆ ಸದ್ಯಕ್ಕೆ ಏನಿದೀವಲ್ಲ ನೆಮ್ಮದಿಯಾಗಿದ್ದೀವಿ.